ಸರ್ಕಾರಿ ಆದೇಶದಂತೆ ಪ್ರತಿ ವರ್ಷ ಆಗಸ್ಟ್ 1 ಪ್ರಥಮ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ಪ್ರಥಮ ಮುಕ್ತ ದಿನಾಚರಣೆಯನ್ನು ಆಚರಿಸುವ ಕಾರಣೀಭೂತರಾದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯಾದಂತಂದರೆ ಚಿತ್ರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ತಿರುಗಲ್ ಇಲ್ಲಿಯ ಮೌಲಿಕ ಡಾಕ್ಟರ್ ಮಹಾಂತ ಶಿವಯೋಗಿನವರು ಅವರು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಈ ಮನುಷ್ಯನ ಈ ಮಾನವ ಜೀವಿಯ ದುಶ್ಚಟಗಳಾದಂಥ ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆ ಈ ದುಶ್ಚಟಗಳನ್ನ ನನ್ನ ಜೋಳಿಗೆಯಲ್ಲಿ ಹಾಕಿ ಆ ದುಶ್ಚಟಗಳನ್ನ ಬಿಡ್ರಿ ಅಂತ ಹೇಳಿ ಆ ಸಾರ್ವಜನಿಕರಲ್ಲಿ ಆ ಅರಿವನ್ನ ಮೂಡಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನ ನಾವೀಗ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ವಿದ್ಯಾರ್ಥಿನಿಯರ ಕರ್ತವ್ಯ ಏನಂತಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅವರು ನಿಮ್ಮ ತಂದೆ ಆಗಿರಬಹುದು, ಸಂಬಂಧಿಕರಾಗಿರಬಹುದು, ಸುತ್ತಮುತ್ತ ಮನೆಯಲ್ಲಿ ಬಹಳಷ್ಟು ಜನ ಇಂಥ ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ಹೆಚ್ಚಾಗಿ ತಂದೆಯವರು ಹೆಣ್ಣು ಮಕ್ಕಳ ಮಾತನ್ನ ಕೇಳ್ತಾರೆ. ಅವರು ತಂಬಾಕು ಸೇವನೆ ಮಾಡ್ತಾ ಇದ್ರೆ, ಧೂಮಪಾನ ಮಾಡ್ತಾ ಇದ್ರೆ, ಬೇರೆ ಯಾವುದೇ ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ಅವರಿಗೆ ಕೇಳಿ ಈ ದುಶ್ಚಟಗಳನ್ನು ಬಿಡ್ರಿ, ನೀವು ಬಿಡಲಿಲ್ಲ ಅಂತಂದ್ರೆ ಇವತ್ತು ನಾವು ಊಟ ಮಾಡುವುದಿಲ್ಲ ಅಂತೇಳಿ ಅವರಿಗೆ ಈ ಪ್ರಯತ್ನದಿಂದ ನೀವು ಸುತ್ತಮುತ್ತಲಿನ ಪರಿಸರವನ್ನ ಈ ದುಶ್ಚಟಗಳಿಂದ ಮುಕ್ತಗೊಳಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಕೇಳಿಕೊಂಡಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಮಾಡಿ ಪ್ರತಿಜ್ಞಾ ವಿಧಿಯನ್ನು ತಗೊಳ್ಬೇಕಾಗಿದೆ. ಈಗ
ಮತ್ತು